ಇನ್ನೊಂದು ಕಡೆ ಚೆಕ್ ಮಾಡಿಕೊಂಡ್ರೆ ಅಲ್ಪಾವಧಿ ಸಾಲದ ವಿಚಾರಕ್ಕೆ ನಾವು ಬರೋದಾದ್ರೆ ಈಗ ಇಲ್ಲಿ ಹೇಳಿರೋದು ಮಧ್ಯಮಾವಧಿ ಸಾಲ ಮತ್ತು ದೀರ್ಘಾವಧಿ ಸಾಲ ಅಂತ ಹೇಳಿ. ಅಲ್ಪಾವಧಿ ಸಾಲ ಅಂತ ಬಂದಾಗ 3 ಅಥವಾ 5 ಲಕ್ಷದ ಒಳಗಡೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ಸಿಗುತ್ತೆ ನಿಮಗೆ. ಮರುಪಾವತಿ ಅವಧಿ ಎಷ್ಟಪ್ಪ ಅಂತ ಹೇಳಿದ್ರೆ ಮರುಪಾವತಿ ಮಾಡಲಿಕ್ಕೆ ನಿಮಗೆ ಸಿಗುವಂಥ ಅವಧಿ 5 ವರ್ಷ ಅಥವಾ ಅದಕ್ಕಿಂತ ಕಡಿಮೆ. 5 ವರ್ಷದ ಒಳಗಡೆ ನೀವು ಅದನ್ನು ನಾನು ತೀರಿಸ್ತೀನಿ ಅಂತೇಳಿ ಸಾಲ ತೊಗೊಂಡಿರ್ತೀರ ನೀವು. ಯಾವ್ಯಾವ ಸಾಲನಪ್ಪ ಇದು? 3 ಅಥವಾ 5 ಲಕ್ಷದ ಒಳಗಿನ ಶೂನ್ಯ ಬಡ್ಡಿ ದರದ ಸಾಲ. ಇದಕ್ಕೇನು ಬಡ್ಡಿ ಬರಲ್ಲ ನಿಮಗೆ, ಸಾಲ ನೀವು ಕಟ್ಟಬೇಕಾಗತ್ತೆ. ಸಾಲದ್ದೇ ಕಂತುಗಳು ಕಟ್ಕೊಂಡು ಹೋದರೆ ಆಯಿತು ನೀವು ಅಂತ. ಇದು ಬೆಳೆ ಸಾಲನೂ ಬರುತ್ತೆ, ಪಶುಸಂಗೋಪನೆ ಸಾಲ ಬರುತ್ತೆ, ಮೀನುಗಾರಿಕೆ ಉದ್ದೇಶಿತ ಸಾಲ ಕೂಡ ಇದರಲ್ಲಿ ಸೇರಿಕೊಳ್ಳುತ್ತೆ. ರೈತರು ಪಹಣಿಯನ್ನು ಮತ್ತು ಆಧಾರ್ ಕಾರ್ಡ್ ದಾಖಲೆ ಸಲ್ಲಿಸಿ ಸಾಲವನ್ನು ಪಡ್ಕೊಳ್ಬಹುದಾಗತ್ತೆ. ಸಹಕಾರ ಸಂಘದ ವ್ಯಾಪ್ತಿಯಲ್ಲಿ ಈ ಸಾಲನ ಪಡ್ಕೊಳ್ಬಹುದಾಗತ್ತೆ. ಸಹಕಾರ ಸಂಘ ಇರ್ತವಲ್ಲ, ಅದರ ವ್ಯಾಪ್ತಿಯಲ್ಲಿ ಈ ಸಾಲವನ್ನು ಪಡೆದುಕೊಳ್ಬಹುದಾಗತ್ತೆ. ಸಾಲದ ವಿಧಗಳ ಬಗ್ಗೆ ನಾವಿಲ್ಲಿ ಹೇಳ್ತಾ ಇದ್ದೀವಿ, ಅಲ್ಪಾವಧಿ, ದೀರ್ಘಾವಧಿ, ಮಧ್ಯಮಾವಧಿ ಅಂತ ಹೇಳಿ. ನೆಕ್ಸ್ಟ್ ನಾವೀಗ ಮಧ್ಯಮಾವಧಿ ಸಾಲ ಅಂತ ಬರೋಣ. ನೋಡಿ, ಈಗ ಅಲ್ಪಾವಧಿಗೆಲ್ಲ ನಿಮಗೆ ಪಹಣಿ ಮತ್ತು ಆಧಾರ್ ಕಾರ್ಡ್ ಕೊಟ್ಟರೆ ನೀವು ಸಾಲಕ್ಕೆ ಅರ್ಹರಾಗ್ತೀರಿ. ಬೇರೆ ಒಂದಷ್ಟು ಡಾಕ್ಯುಮೆಂಟ್ಸನ್ನು ಕೂಡ ಅವ್ರು ಕೇಳಬಹುದು. ಇರಲಿ, ಇನ್ನು ಅಲ್ಪಾವಧಿ ಸಾಲದ ಬಗ್ಗೆ ನಾವು ಇಲ್ಲಿ ಸಹಕಾರ ಸಂಘದ ವ್ಯಾಪ್ತಿಯಲ್ಲಿ ಸಾಲನ ಪಡ್ಕೊಳ್ಬಹುದಾಗತ್ತೆ. ಇನ್ನೊಂದು ಕಡೆ ಮಧ್ಯಮಾವಧಿ ಸಾಲ, ಈ ಪಾಯಿಂಟ್ಸ್ಗೆ ಬರೋಣ ನಾವು. ಮಧ್ಯಮಾವಧಿ ಸಾಲ ಅಂದರೆ ಹೇಗೆ ಅಂತ ಹೇಳಿದ್ರೆ 5 ಲಕ್ಷದವರೆಗೂ ಕೂಡ ಸಾಲ ಲಭ್ಯ ಇರುತ್ತೆ. ಇಲ್ಲಿ ಮಧ್ಯಮಾವಧಿ ಮರುಪಾವತಿ ಅವಧಿ 5 ವರ್ಷ ಇರುತ್ತೆ. ಇಲ್ಲಿ 5 ಲಕ್ಷದವರೆಗೂ ನಿಮಗೆ ಸಿಗುತ್ತೆ. 5 ಲಕ್ಷದವರೆಗೂ ಸಾಲ ಪಡ್ಕೊಳ್ಬಹುದು. 5 ವರ್ಷ ಇದಕ್ಕೆ ನೀವು ಮರುಪಾವತಿ ರೀಪೇಮೆಂಟ್ನ ಅವಧಿ ಇರುತ್ತೆ. ಇಲ್ಲಿ ದೀರ್ಘಾವಧಿ ಅಂತ ಬಂದಾಗ 20 ಲಕ್ಷಕ್ಕಿಂತ ಹೆಚ್ಚಿನ ಸಾಲ ಸಿಗುತ್ತೆ ನಿಮಗೆ. ಎಲ್ಲಿ? ದೀರ್ಘಾವಧಿ ಸಾಲದಲ್ಲಿ 20 lakhs and above ಈ ಸಾಲ ನೀವು ಪಡ್ಕೊಳ್ಬಹುದಾಗತ್ತೆ ಅಂತ ಇರುತ್ತೆ. ಅಲ್ಲಿ ಸಾಲ ಮರುಪಾವತಿ ಮಾಡೋಕ್ಕೆ ನನಗೆ 20 ವರ್ಷ ಬೇಕು ಸ್ವಾಮಿ, 1 ವರ್ಷಕ್ಕೆ, 5 ವರ್ಷಕ್ಕೆ, 3 ವರ್ಷಕ್ಕೆ ಕಟ್ಟಿಬಿಡು ಅಂತ ಹೇಳಿದ್ರೆ ನಾನು ಕಟ್ಟಕ್ಕಾಗಲ್ಲ ಅಂತ ಹೇಳ್ತೀವಲ್ವಾ, ಇದನ್ನು ದೀರ್ಘಾವಧಿ ಸಾಲಗಳು ಅಂತ. 20 ವರ್ಷಗಳ ಕಾಲದಲ್ಲಿ ನೀನು ಪೇಮೆಂಟ್, ಸಾಮಾನ್ಯವಾಗಿ ಕೆಲವರು ಹೋಮ್ ಲೋನ್ ಮಾಡ್ಕೊಳ್ತಾರೆ. ಇದು ಬಿಡಿ, ಇದು ನಾನು ಕೃಷಿ ಸಾಲಕ್ಕೆ ಹೇಳ್ತಾ ಇಲ್ಲ, ಇನ್ ಜನರಲ್ ಆಗಿ ಹೇಳ್ತಾ ಇದ್ದೀನಿ. 20 ವರ್ಷ ಹೋಮ್ ಲೋನ್ ಮಾಡಿಸ್ತಾರೆ. ಈ ಕಾರ್ ಲೋನ್ ಅಂತ ಬಂದಾಗ ಕೆಲವರು 5 ವರ್ಷಕ್ಕೂ ಮಾಡಿಸ್ತಾರೆ, ಕೆಲವರು 3 ವರ್ಷಕ್ಕೂ ಮಾಡಿಸ್ಕೊಳ್ತಾರೆ, ಕೆಲವರು 7 ವರ್ಷಕ್ಕೂ ಮಾಡಿಸ್ಕೊಳ್ತಾರೆ. ಸಾಮಾನ್ಯವಾಗಿ ಹೋಮ್ ಲೋನ್ಗಳನ್ನು 20 ವರ್ಷ ಕೆಲವರು ಇಟ್ಕೊಳ್ತಾರೆ, ಕೆಲವರು 15 ವರ್ಷಕ್ಕೂ ಮಾಡಿಸ್ಕೊಳ್ಬಹುದು. ಅವ್ರ ಕಂತು ಕಟ್ಟುವ ಕೆಪಾಸಿಟಿ ಮೇಲೆ ಹೋಗುತ್ತದು. ಎರಡೂ ಸ್ಕೀಮ್ನಲ್ಲಿ 3% ಬಡ್ಡಿ ದರ ಇರುತ್ತೆ. ಯಾವ ಮಧ್ಯಮಾವಧಿ ಮತ್ತು ನಾವು ದೀರ್ಘಾವಧಿ ಸಾಲ ಅಂತ ಮಾತಾಡ್ತಾ ಇದ್ದೀವಲ್ವಾ, 3% ವಾರ್ಷಿಕ ಬಡ್ಡಿ ದರ ಇದರಲ್ಲಿರುತ್ತೆ. ಇಲ್ಲಿ ಯಾವ್ಯಾವುದಕ್ಕೆ ಇದನ್ನು ಬಳಸ್ತಾರೆ ಅಂತ ಹೇಳಿದ್ರೆ ಲಘು ನೀರಾವರಿ ಯೋಜನೆಗಳು, ಭೂ ಅಭಿವೃದ್ಧಿ, ಕೃಷಿ ಯಾಂತ್ರೀಕರಣ, ತೋಟಗಾರಿಕೆ ಅಭಿವೃದ್ಧಿ, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕೊಡುವಂಥ ಸಾಲ ಇದಾಗಿರುತ್ತೆ. 3% ಇಲ್ಲಿ ಬಡ್ಡಿ, 3% ಬಡ್ಡಿ ನಿಮಗೆ ವಾರ್ಷಿಕವಾಗಿ. ತಿಂಗಳಿಗೆ 3% ಕಟ್ಟೋದಲ್ಲ, ಅದು ಒಂದು ವರ್ಷಕ್ಕೆ 3% ಅಂತ ಲೆಕ್ಕ ಹಾಕಿ ಅದರ ತಿಂಗಳಿಗೆ ಡಿವೈಡ್ ಮಾಡಿರ್ತಾರೆ ಅಷ್ಟೇ. ಭೂಮಿ ದಾಖಲೆ ಕೇಳ್ತಾರೆ, ಭದ್ರತೆಗೆ ಬೇಕಾದಂಥ ಅಂದರೆ ಸೆಕ್ಯೂರಿಟಿಗೆ ಅವ್ರಿಗೆ ಬೇಕಲ್ವಾ. ಈಗ ನೀವೇನೋ ಮೋಸ ಮಾಡಿಬಿಟ್ರೆ ಅವ್ರಿಗೆ ಯಾರು ಖಾತ್ರಿ, ಯಾರಪ್ಪ ಗ್ಯಾರಂಟಿ ಯಾರು? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭದ್ರತೆಗೆ ಬೇಕಾದಂತಹ ದಾಖಲೆಗಳನ್ನು ಕೂಡ ಲಗತ್ತಿಸಬೇಕಾಗತ್ತೆ. ಒಂದು ಸಾಲ ದೀರ್ಘಾವಧಿಯದ್ದು 20 ಲಕ್ಷಕ್ಕಿಂತ ಹೆಚ್ಚು, 20 ವರ್ಷವೂ ನಿಮ್ಗೆ ಟೈಮ್ ಸಿಗುತ್ತೆ. ನೀವು ಕೈ ಎತ್ತಿಬಿಟ್ರೆ ಅಷ್ಟರಲ್ಲಿ ಸಾಲ ಕೊಡಲ್ಲ ಅಂತ ಹೇಳಿಬಿಟ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಭದ್ರತೆಗಳನ್ನು ಬ್ಯಾಂಕ್ ಕೇಳುತ್ತೆ ಅಥವಾ ಸಹಕಾರ ಸಂಘ ಕೇಳುತ್ತೆ, ನೀವು ಅದನ್ನು ಪೂರೈಸಬೇಕಾಗತ್ತೆ. ಸಂಘ ನಿಗದಿಪಡಿಸಿದಂಥ ಅವಧಿಯಲ್ಲಿ ಬಡ್ಡಿ ಮತ್ತು ಅಸಲನ್ನು ಒಂದು ಕಡೆ ನೀವು ಇಲ್ಲಿ ಪಾವತಿ ಮಾಡಬೇಕಾಗತ್ತೆ. ಈಗ ನಮ್ಮೊಂದಿಗೆ ಸಚಿನ್ ಮಿಗ ಅವರಿದ್ದಾರೆ, ಕಾಂಗ್ರೆಸ್ ಕಿಸಾನ್ ಘಟಕದ ಅಧ್ಯಕ್ಷರು. ಸಚಿನ್ ಮಿಗ ಅವರೇ ನಮಸ್ಕಾರ. ನಮಸ್ಕಾರ. ಸಚಿನ್ ಮಿಗ ಅವರೀಗ ಬೆಳಗಾವಿ ಸೆಷನ್ ನಲ್ಲಿ ಬರಗಾಲ ಅಂತೆಲ್ಲ ಮಾತಾಡ್ತಾ ಇರಬೇಕಾದಾಗ ನಾವು ಚೆಕ್ ಮಾಡ್ಕೊಂಡ್ವಿ. ಅವಾಗ ಅಂದ್ರೆ ಏನಾದ್ರು ಹೇಳ್ತಾರ ಸಿದ್ದರಾಮಯ್ಯನವರು ಅಂತ, ಮಧ್ಯಮಾವಧಿ ಮತ್ತು ದೀರ್ಘಾವಧಿ ಸಾಲದ ವಿಚಾರದಲ್ಲಿ ಅಸಲು ಕಟ್ಟಿರುವವರಿಗೆ ಬಡ್ಡಿ ಮನ್ನಾ ಮಾಡ್ತಾ ಇದೀವಿ ಅಂತ ಹೇಳಿ ಹೇಗೆ ಹೆಲ್ಪ್ ಆಗುತ್ತೆ ರೈತರಿಗೆ ಇದು ಸಹಕಾರ ಸಂಘದ ವಿಚಾರದಲ್ಲಿ? ಖಂಡಿತ ಇದೊಂದು ಮಹತ್ವದ ನಿರ್ಧಾರ ಆಗಿದೆ. ಈ ಹಿಂದೆನೂ ಸಹ 2013ರಲ್ಲಿ ರಾಹುಲ್ ಗಾಂಧಿ ಅವರು ಹಾವೇರಿಗೆ ಬಂದಂತ ಸಂದರ್ಭದಲ್ಲಿ ರೈತರ ಆತ್ಮಹತ್ಯೆ ಜಾಸ್ತಿ ಆದಂತ ಸಂದರ್ಭದಲ್ಲಿ ಇದೇ ಸ್ಕೀಮ್ ಅನೌನ್ಸ್ ಆಗಿತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ. ರೈತರು ಅಸಲು ಕಟ್ಟಿದ್ರೆ ಬಡ್ಡಿ ಸರ್ಕಾರದಿಂದ ಬಡ್ಡಿ ಮನ್ನಾ ಮಾಡ್ತೀವಿ ಅಂತ. ಈಗ ಮತ್ತೆ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿಗಳು ಹಾಗೂ ಮಾನ್ಯ ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಯಾವುದೇ ಪ್ರಣಾಳಿಕೆಯಲ್ಲಿ ಹೇಳ್ದಿದ್ರು ಸಹ ಇವತ್ತು ಬರಗಾಲ ಒಂದ್ ಕಡೆ, ರೈತರಿಗೆ ಸಮಸ್ಯೆ ಆಗ್ತಿರೋದು ನೋಡಿ ಈ ಒಂದು ಕಾರ್ಯಕ್ರಮ ಏನು, ರೈತರು ಅಸ್ಲನ್ನು ಕಟ್ಟಿದ್ರೆ ಬಡ್ಡಿ ಕಟ್ಟಿ ರೈತರು ರಾಜ್ಯದಲ್ಲಿ ಋಣಮುಕ್ತರಾಗ್ಲಿಕ್ಕೆ ಒಂದು ಒಳ್ಳೆ ಅವಕಾಶವನ್ನು ರಾಜ್ಯ ಸರ್ಕಾರ ಮಾಡ್ಕೊಟ್ಟಿದೆ. ಏನಿದು ಈ ಮಧ್ಯಮಾವಧಿ ದೀರ್ಘಾವಧಿ ಸಾಲ ಅಂದ್ರೆ ಸಚಿನ್ ಮಿಗ ಅವರೇ ಯಾವ ತರ ಹೆಲ್ಪ್ ಆಗಬಹುದಾಗುತ್ತೆ ಸಹಕಾರ ಸಂಘಗಳು? ಯಾಕಂದ್ರೆ ಗ್ರೌಂಡ್ ಅಲ್ಲಿ ಇರೋರು, ನೀವು ಗ್ರೌಂಡ್ ರಿಯಾಲಿಟಿ ಗೊತ್ತಿರ್ತಕ್ಕಂಥವ್ರು. ನಮ್ಮ ರೈತರು ಈ ಸಹಕಾರ ಸಂಘಗಳು ಸಾಲ ಪಡ್ಕೊಂಡು ಈ ಬರಗಾಲದಲ್ಲಿ ಹೇಗೆಲ್ಲ ಒದ್ದಾಡ್ತಾ ಇದ್ದಾರೆ, ಹೇಗೆ ಹೆಲ್ಪ್ ಆಗುತ್ತಿದ್ದು? ಎಷ್ಟೆಷ್ಟು ಲಕ್ಷದವರೆಗೂ ಸಾಲ ಪಡ್ಕೊಂಡಿರ್ತಾರೆ, ಬಡ್ಡಿ ಯಾವ ತರ ಬೆಳೆದಿರುತ್ತೆ, ಏನ್ ಕಥೆ ಅಂತ?
ಖಂಡಿತ ಶಾರ್ಟ್ ಟರ್ಮ್ ಲಾಂಗ್ ಟರ್ಮ್ ಏನು ದೀರ್ಘಾವಧಿ ಮತ್ತು ಅಲ್ಪಾವಧಿ ಸಾಲಗಳು ಮತ್ತು ಬೆಳೆ ಸಾಲಗಳನ್ನ ಏನ್ ಕೊಡ್ತಾ ಇದ್ದಾರೆ ಸರ್ಕಾರದಿಂದ, ಅದು ಕಾಪರೇಟಿವ್ ಬ್ಯಾಂಕ್ಗಳು, ಸಹಕಾರಿ ಬ್ಯಾಂಕ್ಗಳು, ಇದು ರೈತರಿಗೆ ಅದ್ಭುತವಾಗಿ ಸಹಕಾರಿ ಆಗ್ತಕ್ಕಂಥದ್ದು ಹೌದು. ಆದ್ರೆ ಕೆಲವೊಮ್ಮೆ 50% ರೈತರು ಏನ್ ಮಾಡ್ತಾರೆ, ವರ್ಷ ಆದ ತಕ್ಷಣ ಅವ್ರೇನು ದೀರ್ಘಾವಧಿದು ಒಂದ್ಸತಿ ರಿನಿವಲ್ ಮಾಡ್ಬೇಕಿರ್ತದ, ವರ್ಷಕ್ಕೊಂದ್ಸರಿ. ಆ ರಿನಿವಲ್ ಮಾಡ್ಲಿಕ್ಕೆ ಅವ್ರ ಹತ್ರ ಹಣಕಾಸಿನ ವ್ಯವಸ್ಥೆ ಇಲ್ಲ. 2 ಸಾಲಗಳನ್ನ ಅವಾಗ ಏನಾಗತ್ತದು 3%, 0% ಇದ್ದಿದ್ದು ಇಂಟ್ರೆಸ್ಟ್ 12-13% ಜಂಪ್ ಆಗ್ತದೆ. ಈ ಜಂಪ್ ಆದಂತ ಸಂದರ್ಭದಲ್ಲಿ 5-6 ವರ್ಷ ಆದಂತ ಸಂದರ್ಭದಲ್ಲಿ ಅವನು ರೈತ ಒಂದು 5 ಲಕ್ಷ ಸಾಲ ತಗೊಂಡಿದ್ರೆ ಅದು ಬಡ್ಡಿ ಇನ್ನೊಂದು 5 ಲಕ್ಷ ಆಗಿ 10 ಲಕ್ಷ 15 ಲಕ್ಷ ಟೋಟಲ್ ಪೇಮೆಂಟ್ ಬರ್ತದೆ. ಇದು ರೈತರಿಗೆ ಸಂಕಷ್ಟ ಆಗಿರ್ತದ್ದು. ಚುನಾವಣೆ ಹಿಂದೆ ಸಾಕಷ್ಟು ಜನ ರೈತರು ರಾಜ್ಯಾದ್ಯಂತ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಓಡಾಡದಂತ ಸಂದರ್ಭದಲ್ಲಿ ನಮ್ಮ ACC ಸುರ್ಜೇವಾಲಾ ಅವರು ಇದ್ರು. ಹಲವಾರು ರೈತರು ಎಲ್ಲಾ ಭಾಗಗಳಲ್ಲೂ, ಪಶ್ಚಿಮ ಘಟ್ಟ, ಉತ್ತರ ಕನ್ನಡ ಎಲ್ಲಾ ಭಾಗಗಳಲ್ಲೂ ರೈತರು ನಮ್ಗೆ ಬಡ್ಡಿ ಮನ್ನಾ ಹಸ್ತನ್ನು ಕಟ್ಕೊಂತೀವಿ ಅಂತ ಹೇಳ್ತಕ್ಕಂಥ ಸಾಕಷ್ಟು ರೈತರಿದ್ರು. ಆದ್ರೆ ಎಲ್ಲೋ ಸರ್ಕಾರ ಅದನ್ನ ಪ್ರಣಾಳಿಕೆಯಲ್ಲಾಗ್ಲಿ ಆಶ್ವಾಸನೆ ಕೊಡ್ಲಿಲ್ಲ. ಆದ್ರೆ ಇದು ಬಹಳಷ್ಟು ರೈತರಿಗೆ ಯಾರು ಇನ್ನು ನಾನು ನನ್ನ ಸಾಲವನ್ನು ಕಟ್ಟಿ ದಾಖಲೆಗಳನ್ನ ಹಿಂಪಡೆಯಕ್ ಆಗದೆ ಇರ್ತಕ್ಕಂಥ ಪರಿಸ್ಥಿತಿಗೆ ಬಂದಿರತಕ್ಕಂತ ಲಕ್ಷಾಂತರ ರೈತರಿಗೆ, ಯಾರು ತಮ್ಮ ಜಮೀನಿನ ಆಸೆಯನ್ನು ಬಿಟ್ಟು ಎಲ್ಲ DRT ಕೋರ್ಟ್ ಮುಖಾಂತರ ಜಪ್ತಿ ಮಾಡ್ತಕ್ಕಂಥ ಸಿಚುವೇಶನ್ ಏನೋಗಿತ್ತು, ಅಂತವ್ರೆಲ್ಲ ಈ ಕೋರ್ಟ್ ನ್ಯಾಯಾಲಯದ ಕಟಕಟೆಯಿಂದ ಹೊರಗೆ ಬರ್ತಕ್ಕಂತ ಒಂದು ವಿಶೇಷವಾದ ಕೊಡುಗೆ ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದ ರೈತರಿಗೆ ಕೊಟ್ಟಿದ್ದಾರೆ. ರೈತ ವಲಯ ಹೇಗೆ ಕನ್ಸಿಡರ್ ಮಾಡ್ತಾ ಇದೆ ಸಚಿನ್ ಮೇಘಾ ಅವರೇ? ಖುಷಿಯಾಗಿದ್ದಾರಾ ಇದರಿಂದ? ಕಾರಣ ಒಂದ್ಸಲ ಚಿಕ್ಕಮಗಳೂರು ಭಾಗದ ರೈತರು, ಸಚಿನ್ ಅವರೇ, ಚಿಕ್ಕಮಗಳೂರು ಭಾಗದ ರೈತರು ನಮ್ಮ ಆಫೀಸ್ಗೆ ಬಂದಿದ್ರು. ಸುಮಾರು ಜನ ಸರ್ ನೋಟಿಸ್ ಅಂಟಿಸ್ತಾ ಇದ್ದಾರೆ, ಹಳ್ಳಿ ಭಾಗದಲ್ಲಿ ನೋಟಿಸ್ ಅಂಟಿಸ್ತಾರೆ ಅಂತ ವಿಷಯ ಕೇಳೇನೆ ಕೆಲವು ಫ್ಯಾಮಿಲಿಗಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಒಂದು 150 ಫ್ಯಾಮಿಲಿ ರೆಡಿ ಇವೆ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಅಂತ ಬಂದಿದ್ರು. ನಮಗೆ ಬಡ್ಡಿ ಒಂದು ಮನ್ನಾ ಮಾಡಿಸ್ಬಿಡಿ, ಅಷ್ಟು ನಾವು ಕೊಡಲ್ಲ ಅಂತ ಹೇಳಲ್ಲ, ಬ್ಯಾಂಕಿಗೆ ನಾವು ಮೋಸ ಮಾಡಲ್ಲ ಅಂತ ಹೇಳ್ತಾ ಇದ್ರು. ಇದು ಓಕೆನಾ? ಪರವಾಗಿಲ್ವಾ ಸಿದ್ದರಾಮಯ್ಯನವ್ರ ಕ್ರಮ ಇದು? ಖಂಡಿತ. ಇವತ್ತು ಸರ್ಫೇಸಿ ಆಕ್ಟ್, ಕೇಂದ್ರ ಸರ್ಕಾರದ ಸರ್ಫೇಸಿ ಆಕ್ಟ್ ಏನ್ ತಂದಿದ್ದಾರೆ ಅದು ಉದ್ಯಮಿಗಳಿಗೆ ತರಬೇಕಿತ್ತು. ಅದನ್ನು ಮಿಸ್ರೆಪ್ರೆಸೆಂಟೇಷನ್ ಆಗಿ ಸರ್ಫೇಸಿ ಆಕ್ಟ್ ನ ರೈತರಿಗೆ ತಂದಿರ್ತಕ್ಕಂಥದ್ದು ಒಂದು ದುರಂತ ಈ ರಾಷ್ಟ್ರದಲ್ಲಿ. ಈ ಸರ್ಫೇಸಿ ಆಕ್ಟ್ ಪ್ರಕಾರ, ಕಾನೂನು ಪ್ರಕಾರನೇ ರೈತರ ಜಮೀನು, ಮನೆ, ಕೊಟ್ಟಿಗೆ ಏನೋ ಅದ್ರ ಮೇಲೆ ಸಾಲ ಮಾಡಿದ್ದಾರೆ ಅದನ್ನ ಹರಾಜ್ ಮಾಡ್ತಕ್ಕಂತ ರೈತರ ಅನುಮತಿ ಇಲ್ಲೈತಿ. ಒಂದೇ ಒಂದ್ ನೋಟಿಸ್ ಅವ್ರ ಮನೆ ಬಾಗ್ಲಿಗೆ, ಅವ್ರ ಮನೆ ಕೊಟ್ಟಿಗೆ ಗಂಡ್ಸೋದ್ರೆ ಇಮಿಡಿಯೇಟ್ ಯಾರೋ ಬೆಂಗಳೂರಲ್ಲಿ ಉದ್ಯಮಿಗಳು ದುಡ್ಡಿರೋರು ಬಂದು ಇಮಿಡಿಯೇಟ್ ಆ ಬಿಡ್ಡಿಂಗ್ ಪ್ರೋಸೆಸ್ ಅಲ್ಲಿ ಬೆಡ್ ಮಾಡಿ ರೈತರದ ಅನುಮತಿನೇ ಬೇಡ ದಾಖಲೆಲ್ಲ ಟ್ರಾನ್ಸ್ಫರ್ ಆಗ್ತಕ್ಕಂತ ಈ ಸರ್ಫೇಸಿ ಆಕ್ಟ್ ಒಳಗೆ ಇದು ಕೂಡಿತ್ತು. ಅದರಿಂದ ಚಿಕ್ಕಮಗಳೂರು ಭಾಗದ ರೈತರು, ಶೃಂಗೇರಿ, ಕೊಪ್ಪ, ನರಸಿ ಆ ಭಾಗದ ಎಲ್ಲ ರೈತರು ನಿಮ್ಮ ಆಫೀಸಿಗೆ ಬಂದಂತಕ್ಕಂತ ಹೇಳಿರೋದ್ರಲ್ಲಿ ಸತ್ಯ ಇದೆ. ಇವೆಲ್ಲ ಮನಗೊಂಡ್ರೆ ಇವತ್ತು ಇದೊಂದು ಅದ್ಭುತವಾದ ಸ್ಕೀಮ್. ಎಲ್ಲಾ ಟೈಮ್ ರೈತರು ಸಾಲ ಮನ್ನಾ ಮಾಡಿ ಅಂತ ಯಾರು ರೈತರು ಕೇಳ್ತಾ ಇಲ್ಲ. ಇವತ್ತು ರೈತರು ಕೇಳ್ತಾ ಇರೋದು ಬಡ್ಡಿ ಮನ್ನಾ. ನಮಗೆ ಸಾಲಕ್ಕಿಂತ ಜಾಸ್ತಿ ಬಡ್ಡಿ ಮನ್ನಾ ಆಗಿದೆ, ಬಡ್ಡಿ ಮನ್ನಾ ಮಾಡಿ ನಾವು ಅಸ್ಲನ್ನು ಕಟ್ತೀವಿ ಅಂತ ಏನ್ ರೈತರು ನಿಮ್ಮಲ್ಲಿ ಹೇಳಿದ್ರೆ ಇದು ನಿಜಕ್ಕೂ 100% ಸತ್ಯ ಇದೆ. ಥ್ಯಾಂಕ್ ಯು ಸಚಿನ್ ಮೇಘಾ ಅವರೇ, TV5 ಜೊತೆಯಲ್ಲಿ ಮಾತನಾಡೋದಕ್ಕಾಗಿ.